ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿಗೆ ಬೇಲ್ ಮಂಜೂರಾಗಿದೆ. ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿಗೆ ಜಾಮೀನನ್ನ ಮಂಜೂರು ಮಾಡಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಜೈಲು ಸೇರಿದ್ರು. ಇದೀಗ ಸುಪ್ರೀಂ ಕೋರ್ಟ್ನಿಂದ ಬೇಲ್ ಮಂಜೂರಾಗಿದೆ. 2 ತಿಂಗಳಲ್ಲಿ ಟ್ರಯಲ್ ಮುಗಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೂಡ ನೀಡಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ ಇದ್ದಂತಹ ಶಾಸಕ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಸುಪ್ರೀಂ ಕೋರ್ಟ್ ಬೇಲ್ ಅನ್ನ ನೀಡಿದ್ದು 2 ತಿಂಗಳಲ್ಲಿ ಟ್ರಯಲ್ ಅನ್ನ ನಡೆಸುವಂತೆ ಆದೇಶವನ್ನ ಕೂಡ ಹೊರಡಿಸಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಜೈಲು ಸೇರಿದ್ರು. ಇದೀಗ ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಬಿಜೆಪಿಯ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಂತಹ ಯೋಗೇಶ್ ಗೌಡರ ಮರ್ಡರ್ ಕೇಸ್ನಲ್ಲಿ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿಯನ್ನ ಅರೆಸ್ಟ್ ಮಾಡಲಾಗಿತ್ತು, ಜೈಲಿನಲ್ಲಿ ಇರಿಸಲಾಗಿತ್ತು. ಇದೀಗ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ಯೋಗೇಶ್ ಗೌಡ ಧಾರವಾಡ ಮೂಲದವರು. ಜೂನ್ 2016ರಲ್ಲಿ ಇವರ ಕೊಲೆಯಾಗಿತ್ತು, ಹತ್ಯೆಯಾಗಿತ್ತು. ಇನ್ನು ಈ ಹತ್ಯೆ ಪ್ರಕರಣವನ್ನ 2019ರಲ್ಲಿ ಸಿಬಿಐಗೆ ಹಸ್ತಾಂತರಿಸಲಾಗಿತ್ತು. ಸಿಬಿಐ ವಿನಯ್ ಕುಲಕರ್ಣಿಯನ್ನ 2020ರಲ್ಲಿ ಕೂಡ ಅರೆಸ್ಟ್ ಅನ್ನ ಮಾಡಿತ್ತು. ಇದೀಗ ಈ ಯೋಗೇಶ್ ಗೌಡ ಬಿಜೆಪಿಯ ಧಾರವಾಡದ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ನೀಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. 2 ತಿಂಗಳಲ್ಲೇ ಟ್ರಯಲ್ ನಡೆಸಬೇಕು ಅಂತ ಹೇಳಿದೆ. ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ ಪ್ರತೀಕ್ಷಾ, ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ರೀತಿಯಲ್ಲಿ ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಅಂದ್ರೂ ಸಹ ತಪ್ಪಾಗೋದಿಲ್ಲ. ಕಾರಣ ಏನು ಅಂದ್ರೆ ಬಹಳಷ್ಟು ದಿನಗಳಿಂದ ಅವರಿಗೆ ಜಾಮೀನಿಗಾಗಿ ಹರಸಾಹಸವನ್ನ ಪಡ್ತಾ ಇದ್ರು. ಆದ್ರೆ ಕೊನೆಗೂ ಸಹ ಜಾಮೀನನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ವಿನಯ್ ಕುಲಕರ್ಣಿ ಪ್ರಕರಣ ಅಂದ್ರೆ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರ ಆಗಿರುವಂತಹ ಏನಂದ್ರೆ ಯೋಗೇಶ್ ಗೌಡ ಅವರ ಹತ್ಯೆ ಪ್ರಕರಣದಲ್ಲಿ ಮೂಲ ಆರೋಪಿ ಅನ್ನುವಂತಹ ಕಾರಣಕ್ಕಾಗಿ ವಿನಯ್ ಕುಲಕರ್ಣಿ ಅವರನ್ನ ಬಂಧಿಸಲಾಗಿತ್ತು. ಮತ್ತೆ ಈಗಾಗಲೇ ವಿಚಾರಣೆ ಸಹಿತ ನಡೀತಾ ಇದೆ. ಚಾರ್ಜ್ ಶೀಟ್ ಸಹ ಏನಂದ್ರೆ ಸಲ್ಲಿಕೆ ಮಾಡಿರುವಂತದ್ದು. ಆದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶದಲ್ಲಿ ಮೆನ್ಷನ್ ಮಾಡಿರೋದೇನಂದ್ರೆ 2 ತಿಂಗಳ ಅವಧಿಯ ಒಳಗಾಗಿ ಏನಂದ್ರೆ ಪೂರ್ತಿಯಾಗಿ ಈ ವಿಚಾರಣೆಯನ್ನ ನಡೆಸಬೇಕು ಅನ್ನುವಂತಹ ಕಂಡೀಷನ್ ಅನ್ನ ಹಾಕಿ ಈಗ ಜಾಮೀನನ್ನ ಕೊಡಲಾಗಿದೆ. ಅದರ ಜೊತೆಗೆ ಈ ಹಿಂದೆ ಹೈಕೋರ್ಟ್ ಜಾಮೀನನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನ ತಿರಸ್ಕೃತಗೊಳಿಸುವಂತಹ ಕೆಲಸವನ್ನ ಮಾಡಲಾಗಿತ್ತು. ಮತ್ತು ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಮೆಟ್ಲಿರ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲೂ ಸಹ ಯಾವುದೇ ಕಾರಣಕ್ಕೂ ವಿನಯ್ ಕುಲಕರ್ಣಿಗೆ ಆರಂಭಿಕ ಹಂತಗಳಲ್ಲಿ ಏನಂದ್ರೆ ಹಿನ್ನಡೆ ಆಗುವಂತಹ ಸಾಧ್ಯತೆಗಳಿತ್ತು ಅಂತಾನೆ ಚರ್ಚೆ ಆಯ್ತು. ಆದ್ರೆ ಈಗ ಜಾಮೀನು ಮಂಜೂರು ಆಗಿರುವಂತಹ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ವಿನಯ್ ಕುಲಕರ್ಣಿಗೆ ದೊಡ್ಡ ರಿಲೀಫ್ ಸಿಕ್ಕ ಹಾಗೆ ಆಗಿದೆ. ಅದರ ಜೊತೆಗೆ ಸಾಕ್ಷಿ ನಾಶದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಸಾಕ್ಷಿಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನ ಬೀರದೇ ಇರುವಂತಹ ರೀತಿಯಲ್ಲಿ ಕಂಡೀಷನ್ಸ್ ಗಳನ್ನ ಹಾಕಲಾಗಿದೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ, ಯಾಕಂದ್ರೆ ಈ ಹಿಂದೆ ವಿನಯ್ ಕುಲಕರ್ಣಿ ಯಾವಾಗ ಜಾಮೀನನ್ನ ಮಂಜೂರು ಮಾಡಲಾಗಿತ್ತಲ್ಲ ಕೆಳಹಂತದ ನ್ಯಾಯಾಲಯ, ಆ ಸಂದರ್ಭದಲ್ಲಿ ಆರೋಪಿಗಳಿಗೆ ಮತ್ತು ಜೊತೆಗೆ ಏನಂದ್ರೆ ಆರೋಪ ಇರುವಂತಹ ವಿನಯ್ ಕುಲಕರ್ಣಿ ನೇರವಾಗಿ ಸಾಕ್ಷಿಗಳನ್ನ ಕರೆಸಿ ಅವರಿಗೆ ಏನಂದ್ರೆ ಒತ್ತಡ ಹೇರುವ ತಂತ್ರ ಮತ್ತೆ ಅವರಿಗೆ ಆಮಿಷ ಒಡ್ಡುವಂತಹ ಪ್ರಕ್ರಿಯೆಯಲ್ಲಿ ಏನಂದ್ರೆ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರವನ್ನ ವಾದವನ್ನ ಮಂಡನೆ ಮಾಡಲಾಗಿತ್ತು. ಆ ಕಾರಣಕ್ಕಾಗಿ ಅವರ ಜಾಮೀನನ್ನು ರದ್ದುಗೊಳಿಸಲಾಗಿತ್ತು. ಈಗ ಅದೇ ವಿಚಾರವನ್ನ ಈಗ ಸುಪ್ರೀಂ ಕೋರ್ಟ್ ನಲ್ಲೂ ಸಹ ಮೆನ್ಷನ್ ಮಾಡಲಾಗಿದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಒತ್ತಡವನ್ನ ಹಾಕಬಾರ್ದು, ಯಾವುದೇ ಕಾರಣಕ್ಕೂ ಅವರಿಗೆ ಯಾರೆಲ್ಲ ಏನಂದ್ರೆ ಸಾಕ್ಷಿದಾರರಿದ್ದಾರೆ ಅವರಿಗೆ ಯಾವುದೇ ಆಮಿಷಗಳನ್ನ ಒಡ್ಬಾರ್ದು ಅನ್ನುವಂತಹ ಕಂಡೀಷನ್ಸ್ ಗಳನ್ನ ಹಾಕಿ ಈಗ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಮತ್ತೆ 2 ತಿಂಗಳ ಒಳಗಾಗಿ ಈ ಸಂಪೂರ್ಣವಾದಂತಹ ವಿಚಾರಣೆಯನ್ನ ಕೈಗೆತ್ತಿಕೊಂಡು ಮುಗಿಸಬೇಕು ಅನ್ನುವಂತಹ ವಿಚಾರವನ್ನು ಸಹ ಹೇಳಿದ್ದಾರೆ. ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.